ಕೈ ಕೈ ಬರಿಯಲ್ಲಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಸಮರ್ಥನ ರೆಡಿ ಮಾಡಿ ಅವನ್ನ ಹಿಡಿದು ಕಾರಲ್ಲಿ ಕೂಡಿಸ್ಕೊಂಡು ನಾವು ಹೊರಟಿದ್ದೀವಿ ಏರ್ಪೋರ್ಟ್ ಕಡೆಗೆ. ಸೊ ಈ ಸತಿ ಒಂದು ಸ್ಪೆಷಲ್ ಟ್ರಿಪ್ಗೆ ಹೋಗ್ತಿದ್ದೀವಿ, ಅದೆಲ್ಲ ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ. ಬಟ್ ವೆರಿ ಸನ್ನಿ ಡೇ ಅಲ್ಲಿ ನಾವು ಹೊರಟಿದ್ದೀವಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ಬ್ಲಾಗ್. ಸೊ ಪೇರೆಂಟ್ಸ್ ಜೊತೆ ನಾವು ಕೆನಡಾಲ್ಲಿ ಟ್ರಿಪ್ ಹೊರಟಿದ್ವಿ. ಯೂಶ್ವಲಿ ಪೇರೆಂಟ್ಸ್ ಎಲ್ಲ ಬಂದರೆ ನಯಾಗ್ರಾ ಫಾಲ್ಸು ಅಲ್ಲೆಲ್ಲ ಹೋಗ್ತೀವಿ. ಬಟ್ ನಾವು ನಮ್ಮ ಪೇರೆಂಟ್ಸ್ನ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಅಂದರೆ ಕ್ಯಾಲ್ಗರಿಗೆ. ಅದು ಮಾನಸ ಸರೋವರ ಥರನೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ವೆರಿ ಫೇಮಸ್ ಪ್ಲೇಸ್ ಇನ್ ಕ್ಯಾನಡಾ. ಸೊ ಆ ಪ್ಲೇಸ್ಗೆ ನಾವು ಹೊರಟಿದ್ದೀವಿ. ಫ್ಲೈಟಲ್ಲಿದ್ದೀವಿ. ಆ್ಯಂಡ್ ಈಗ ಒಂದು ಫ್ಲೈಟ್ ಆಯಿತು. ಈಗ ನೆಕ್ಸ್ಟ್ ವೇಟ್ ಮಾಡಿ ನೆಕ್ಸ್ಟ್ ಹೋಗಬೇಕು, ಬೋರ್ಡ್ ಆಗಬೇಕು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಮಧ್ಯದಲ್ಲಿ ಲಂಚ್ ಕೂಡ ಆಯಿತು. ಸೊ ನೆಕ್ಸ್ಟ್ ಫ್ಲೈಟ್ ಬೋರ್ಡ್ ಮಾಡಿ ಬ್ಯಾನರ್ಗೆ ಹೋಗಬೇಕು. 3-4 ಡೇಸ್ ಫುಲ್ ಟ್ರಿಪ್ ಪ್ಲ್ಯಾನ್ ಆಗಿದೆ. ಬಿಡಿ, ಇಲ್ಲ ನಿಂಗೆ ಜ್ಯೂಸ್ ಇಲ್ಲ ನಿಂಗೆ. ಏನು ಮಾಡ್ತಿದ್ಯಾ? Seatbelt sign is turned off. You may now connect your personal electronic device to a network. Guests requiring assistance with deplaning are asked to remain seated and ಸ್ನ್ಯಾಕ್ಸ್ ತಿಂತಿದ್ಯಾ? ಚೆನ್ನಾಗಿದ್ಯಾ? ಯಮ್ಮಿ ಇದೆಯಾ? ಯಾರು ಕೊಟ್ಟಿದ್ದು? ಅಲ್ಲಿ ಕೊಟ್ರಾ? ಅವ್ರು ಕೊಟ್ರಾ ಅಲ್ಲಿ? ಸೊ ಈ ತರಲೆ ರಾಯನ್ ಇಟ್ಕೊಂಡು ಜರ್ನಿ ಮಾಡೋದೇ ಈಗ ತುಂಬ ಕಷ್ಟ ಆಗಿದೆ. ಒಂದು ಕಡೆ ಕೂತ್ಕೊಳ್ಳಲ್ಲ, ಕಿರಿಚ್ತಾನೆ ಇರ್ತಾನೆ. ಆ್ಯಂಡ್ ಆಲ್ಸೋ ಅದು ಇದು ತೆಗಿತಾನೆ ಇರ್ತಾನೆ. ಈ ಮಕ್ಕಳನ್ನ ಸಂಭಾಳಿಸ್ಕೊಂಡು ಟ್ರಾವೆಲ್ ಮಾಡೋದು ರಿಯಲಿ ಒನ್ ಬಿಗ್ ಆಫ್ ಅ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ನಮಗೆ ಸ್ನ್ಯಾಕ್ಸ್ ಜ್ಯೂಸ್ ಎಲ್ಲ ಕೊಟ್ಟಿದ್ದರು. ಸೊ ಅದೊಂದು ಸ್ವಲ್ಪ ಅವನಿಗೆ ಎಂಗೇಜ್ಡ್ ಆಗಿ ಇರ್ತಿತ್ತು. ಆ್ಯಂಡ್ ಆಲ್ಸೋ ಮಿಡಲ್ ನಮ್ಮದು ಲೇ ಓವರ್ ಇದ್ದ ಕಡೆ ಅವನಿಗೆ ಈ ಥರ ಒಂದು ಗೇಮ್ ಇತ್ತು. ಸೊ ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಅವನಿಗೆ ಟೈಮ್ ಸಿಕ್ತು. ಹಾಗೆ ಇಂಡಿಯಾಗೂ ನಾವು ಆಫನ್ ಬರ್ತಿರೋದ್ರಿಂದ ಅದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಗೊತ್ತು ಇದಾಗುತ್ತೆ ಅಂತ. ಸೊ ನಾವು ಮುಗಿಸ್ಕೊಂಡು ಜರ್ನಿ ಕ್ಯಾಲ್ಗರಿಗೆ ತಲುಪಿದ್ವಿ. ಹೋಟೆಲ್ ರೀಚ್ ಆದ್ವಿ. ಈಗ ಹಾಗೆ ಸ್ವಲ್ಪ ಹೊರಗಡೆ ಶಾಪಿಂಗ್ ಇತ್ತು. ಸೊ ಶಾಪಿಂಗ್ ಹೋಗ್ಬಿಟ್ಟು ಏನಾದ್ರು ಬೇಕಾಗಿರೋ ಸಮರ್ಥನ ಒಂಚೂರು ಪಿಕಪ್ ಮಾಡ್ಕೊಂಬರೋಣ ಮೊಸರು ಅಂತ ಇಲ್ಲೇ ಹತ್ತಿರ ಇರೋ ಸ್ಟೋರಿಗೆ ಬಂದಿದ್ದೀವಿ. ಸೊ ಅವತ್ತಿನ ದಿನ ನಾವು ಫುಲ್ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು 2.5 hours ಬಸ್ಸಲ್ಲಿ ಬ್ಯಾನಫ್ಗೆ ಟ್ರಾವೆಲ್ ಮಾಡಿಬಿಟ್ಟು ಅಲ್ಲಿ ತಲುಪ್ಕೊಂಡ್ವಿ. ಅಲ್ಲಿಂದ ಸುಮಾರು ಪ್ಲೇಸಸ್ ನೋಡೋ ಪ್ಲ್ಯಾನ್ ಇತ್ತು ನಮ್ಮದು. ಸೊ ಪ್ರತಿದಿನ ರುಟೀನ್ ಪ್ರಕಾರ ಇನ್ 3-4 ಡೇಸ್ ನಾವು ಕ್ಯಾಲ್ಗರಿಯಿಂದ ಮಾರ್ನಿಂಗ್ ಬ್ಯಾನಫಿಗೆ ಟ್ರಾವೆಲ್ ಮಾಡಬೇಕು. ಆ್ಯಂಡ್ ವಾಪಸ್ ಬ್ಯಾನಫಿಂದ ರಾತ್ರಿ ಕ್ಯಾಲ್ಗರಿಗೆ ಬರಬೇಕು. ಬಿಕಾಸ್ ನಾವು ರೂಮ್ ಬಂದುಬಿಟ್ಟು ಕ್ಯಾಲ್ಗರಿಯಲ್ಲಿ ಮಾಡಿದ್ದಿದ್ದು. ಕ್ಯಾಲ್ಗರಿಯಿಂದ ಬ್ಯಾನಫ್ ಟ್ರಾವೆಲ್ ಮಾಡೋ ವೇ ಅಲ್ಲಿ ಬ್ಯೂಟಿಫುಲ್ ಮೌಂಟೇನ್ಸ್ ನಮ್ಗೆ ಆಲ್ರೆಡಿ ಕಾಣಿಸೋಕ್ಕೆ ಶುರುವಾಗಿತ್ತು. ಇವತ್ತು ಸ್ವಲ್ಪ ಕ್ಲೌಡಿ ಇದ್ದಿದ್ದ ಕಾರಣ ಕ್ಲೌಡ್ಸ್ ಎಲ್ಲ ಕೆಳಗಡೆ ಬಂದುಬಿಟ್ಟು ಆಲ್ಮೋಸ್ಟ್ ನಾವು ಅದನ್ನು ಕೈಲೇ ತೊಗೊಂಡು ಬ್ಯಾಗ್ ಹಾಕ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಇತ್ತು. ಮೆಸ್ಮರೈಸಿಂಗ್ ವ್ಯೂ ಜೊತೆ ನಾವು ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ವಿ. ನೋಡಿ, ಈ ಪ್ರಕೃತಿ ಸೌಂದರ್ಯ ಮತ್ತು ಗ್ಯಾರಂಟಿ ಲೈಕ್ ಅನ್ಮ್ಯಾಚ್ಡ್ ಅಂತಲೇ ಹೇಳ್ಬೋದು. ಯಾವುದನ್ನು ನಾವು
ಎಷ್ಟು ಸತಿನೂ ನಾನು ತುಂಬ ಸತಿನೂ ಹೇಳಿದ್ದೀನಿ, ಇದು ಯಾವುದನ್ನು ಬಾಯಲ್ಲಿ ವರ್ಣಿಸೋಕ್ಕೆ ಸಾಧ್ಯ ಅಲ್ಲ. ಅಲ್ಲಿ ನಿಂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ. ಸೊ ದಾರಿಯಲ್ಲಿ ಕ್ಯಾನ್ಮೋರ್ ಅನ್ನೋ ಕಡೆ ಒಂದು ಸ್ಟಾಪ್ ಕೂಡ ಇರ್ತಿತ್ತು. ಸೊ ಇಲ್ಲಿ ಕೂಡ ಸುಮಾರು ಹೋಟೆಲ್ಸ್ ಇದೆ, ಬಟ್ ಇಟ್ಸ್ ಆಲ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಬ್ಯೂಟಿಫುಲ್ ಬಂದಿದ್ದೀವಿ ಬ್ಯಾನಫ್ ಸಿಟಿಗೆ. ನೆಕ್ಸ್ಟು ಇಲ್ಲಿಂದ ಒಂದೊಂದೇ ಪ್ಲೇಸಸ್ಗೆ ಹೋಗೋಕ್ಕೆ ಬಸ್ಗಳೆಲ್ಲ ಬರುತ್ತೆ. ಬಟ್ ಇದು ಮೇಜರ್ ಅಟ್ರಾಕ್ಷನ್ ಪ್ಲೇಸ್ ಆ್ಯಂಡ್ ತುಂಬ ಜನ ಇಲ್ಲೇ ಫೋಟೋಸ್ ಎಲ್ಲ ತೆಕ್ಕೊಳ್ತಾರೆ. ಸೊ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಯಾಕೆಂದರೆ ಇದು ಬರೋದೇ ಒಂದು ಎಲ್ಲರೂ ಕನಸಾಗಿರ್ತಾರೆ, ಎಸ್ಪೆಷಲಿ ಕೆನಡಾಲ್ಲಿರೋರಿಗೆ. ಸಖತ್ತಾಗಿದೆ, ತುಂಬ ಖುಷಿನೂ ಆಗ್ತಾ ಇದೆ. ಇವತ್ತು ಒಂಚೂರು ಮಳೆ ಇದೆ, ಅದು ಪ್ರೆಡಿಕ್ಷನ್ ಪ್ರಕಾರ ಮುಂಚೆ ಗೊತ್ತಿತ್ತು. ಬಟ್ ನೆವರ್ದಲೆಸ್ ಬ್ಯೂಟಿನ ಎಂಜಾಯ್ ಮಾಡೋದಕ್ಕೆ ಮಾತ್ರ ಸಖತ್ತಾಗಿದೆ. ನೇಚರ್ ಆರ್ಟಿಸ್ಟ್ ಬೆಸ್ಟ್ ಆಗಿದೆ. ಈಗ ಹೇಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿದೆ, ನೋ ವರ್ಡ್ಸ್. ತುಂಬಾ ಚೆನ್ನಾಗಿದೆ. ಈಗ ಜಾನ್ಸ್ಟನ್ ಕ್ಯಾನ್ಯಾನ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ, ಬಸ್ ಇಳಿದಿದ್ದೀವಿ. ಈಗ ಹೋಗಬೇಕು ನೆಕ್ಸ್ಟ್. ಐ ಡೋಂಟ್ ಥಿಂಕ್ ಅವನಿಗೆ ಇದರಲ್ಲಿ ಆಗುತ್ತೆ ಅಂತ, ಸ್ಟ್ರಾಲರ್ ಅಲ್ಲ, ನಡ್ಕೊಂಡೇ ಹೋಗಬೇಕು. ಓಕೆ, ನೋಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ. ಹೆಂಗಿತ್ತು ಇಲ್ಲಿವರೆಗೂ ಟ್ರೆಕ್ಕು? ಇನ್ನು ಮುಂದಕ್ಕೆ ಹೋಗಬೇಕು. ಸೂಪರ್. ಅರ್ಧ ದೂರ ಬಂದಿದ್ದೀವಿ ಅನ್ಸುತ್ತೆ. ಅದು ಇದು ಲೋವರ್ ಫಾಲ್ಸ್ಗೆ ಅಷ್ಟೇ, ಅಪ್ಪರ್ಗೆ ಅವನ್ನ ಇಟ್ಕೊಂಡು ಹೋಗೋಕ್ಕಲ್ಲ. ಸೂಪರ್ ಆಗಿದೆ ಅಲ್ಲ? ಮೆಸ್ಮರೈಸಿಂಗ್ ವ್ಯೂ ಇದೆ ಇಲ್ಲಿ. ಸೊ ಲೋವರ್ ಫಾಲ್ಸ್ ತಲುಪ್ಕೊಂಡು, ಸೊ ಅದಕ್ಕೇ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಟ್ರೆಕ್ ಇತ್ತು. ಸಮರ್ಥನ್ ಹಿಡ್ಕೊಂಡು ಬರೋದು ಕಷ್ಟನೇ ಆಯಿತು, ಬಟ್ ಬಂದಮೇಲೆ ಇಟ್ಸ್ ಆಲ್ ವರ್ತ್ ಇಟ್ ಅಂತ ಗೊತ್ತಾಯಿತು. ಬರೀ ಲೋವರ್ ಅಷ್ಟೇ, ಅಪ್ಪರ್ ಇನ್ನ ಮೇಲಕ್ಕೆ ಹೋಗೋಕ್ಕಾಗಲ್ಲ, ಇದೇ ಜಾಸ್ತಿ. ಸೊ ಲೋವರ್ ಫಾಲ್ಸ್ಗೆ ನಾವು ಟ್ರೆಕ್ ಮುಗಿಸ್ಕೊಂಡು ತಲುಪ್ಕೊಂಡ್ಮೇಲೆ ಸುಮಾರು ಫೋಟೋಸ್ ಅಂತೂ ತೆಕ್ಕೊಂಡ್ವಿ. ಬಿಕಾಸ್ ಇಷ್ಟು ದೂರ ಬಂದಮೇಲೆ ಫೋಟೋಸ್ ಒಂದೇ ನಾವು ಲುಕ್ ಬ್ಯಾಕ್ ಮಾಡೋಕ್ಕಾಗೋದು. ಸೊ ಲೋವರ್ ಫಾಲ್ಸಲ್ಲಿ ಒಳಗಡೆ ಕೇವ್ ಇತ್ತು, ಅಲ್ಲಿ ಫೋಟೋಸ್ ತೆಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಲೈನಪ್ಸ್ ಕೂಡ ಇತ್ತು. ಸೊ ನಾವು ಲೈನಪ್ಪಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸಮರ್ಥ್ ಹೆಂಗಿದೆ ಜಿಜಿ? ಸೂಪರ್. ಕೇವ್ ಒಳಗೆ ತುಂಬ ರಭಸ ಇದ್ದಿದ್ದ ಕಾರಣ ನಾವು ಸಮರ್ಥನ ಕರ್ಕೊಂಡು ಹೋಗೋದು ಪ್ರಿಫರ್ ಮಾಡಲಿಲ್ಲ. ಸೊ ಲೋವರ್ ಫಾಲ್ಸ್ ನೋಡಿಕೊಂಡು ನಾವು ವಾಪಸ್ ಹೊರಟ್ಬಿಟ್ವಿ. ಆ್ಯಂಡ್ ವಾಪಸ್ ಹೊರಡ್ಬೇಕಾದ್ರೆ ಸಮರ್ಥ ಫುಲ್ ಟಯರ್ಡಾಗಿ ನಿದ್ದೆನೇ ಮಾಡಿಬಿಟ್ಟಿದ್ದ. ಪಾಪ ಪ್ರಶಾಂತಕ್ಕೆ ತುಂಬ ಕಷ್ಟ ಆಯಿತು. ನಿದ್ದೆ ಮಾಡ್ಬೇಕಾದ್ರೆ ಎತ್ಕೊಳ್ಳೋದು ಇನ್ನೂ ಕಷ್ಟ ಆಗುತ್ತೆ, ಬಿಕಾಸ್ ಒಂದು ಕಡೆ ವಾಲ್ತಾ ಇರ್ತಾರೆ. ಸೊ ಹಾಗೂ ಈಗ ನಾವು ಕೆಳಗಡೆ ಇಳಿದ್ವಿ. ಸೊ ಲೋವರ್ ಫಾಲ್ಸಿಂದ ಬಂದು ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಬಸ್ಸಿಗೆ ವೆಯ್ಟ್ ಮಾಡಬೇಕಾದ್ರೆ ಸಮರ್ಥನ ಆಕ್ಯುಪೈಡ್ ಇರಬೇಕು ಅಂತ ಅಲ್ಲಿದ್ದಿದ್ದು ಬೇರೆ ಹತ್ರ ಎಲ್ಲ ಫೋಟೋಸ್ ಎಲ್ಲ ತಗೋತಾ ಇದ್ವಿ. ಇನ್ನೊಂದ್ಸಲ ಮಾಡೋ ಹೋಗಿ. ವೆರಿ ಗುಡ್. ಏನು ತಿಂತಾ ಇದೆಯೋ? ನನಗೆ I want to share money. ಓಕೆ, ಇಲ್ಲಿ ಕೊಡಲ್ವಾ? Yeah. ಓಕೆ, ನಿಧಾನಕ್ಕೆ ತಿನ್ನು, ಬೀಳ್ಸ್ಕೊಬೇಡ. ಸರಿ ತಿನ್ನು, ಇಲ್ಲಿ ಬೀಳಿಸ್ಬಾರ್ದು. ಬೀಳ್ಸಂಗಿಲ್ಲ. ಓಕೆ.
ರೈಟ್ ಹ್ಯಾಂಡ್ ಸಮರ್ ಚೆನ್ನಾಗಿದ್ಯೇನೋ ಯಮ್ಮಿ ಆಗಿದೆಯೇನೋ Yeah. ಯು ಲೈಕ್ ಇಟ್ You like it? ಚೆನ್ನಾಗಿದೆ ಅಂಗಡಿ ಎಲ್ಲ. ಥ್ರೂ ಔಟ್ ದ ಇಯರ್ ಕ್ರಿಸ್ಮಸ್ ಡೆಕೋರೇಷನ್ ಕ್ರಿಸ್ಮಸ್ ಗಿಫ್ಟ್ಸ್ ಇರುತ್ತಂತೆ. ಮೇಘ ಏನು ಮಳೆಯಲ್ಲಿ ಹೊರಟಿದ್ಯಾ? ಇವತ್ತು ಅನ್ಕೊಂಡಂಗೆ ಬೆಳಗ್ಗೆ ಅನ್ಕೊಂಡಂಗೆ ಇವತ್ತು ಮಳೆ ಅಂತ ತೋರಿಸ್ತಿತ್ತು, ಬಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆ್ಯಕ್ಚುಲಿ ಇವತ್ತು ಅನ್ಕೊಂಡಿದ್ದು ಪ್ಲ್ಯಾನ್ ಜಾನ್ಸ್ಟನ್ ಕೆನಿಯನ್ ಅದೊಂದಂತೂ ಮುಗೀತು. ಬ್ಯಾನರ್ ಸಿಟಿ ಏನು ತಿಂತಾ ಇದೆಯಾ? ಬ್ರೆಡ್ ಆ್ಯಂಡ್ ಚೀಸಾ? Cheese, yeah. ಹೌದಾ? What is it? What is it? ಬ್ರೆಡ್ ಆ್ಯಂಡ್ ಬಟರ್. Huh? ಬ್ರೆಡ್ ಆ್ಯಂಡ್ ಬಟರ್. Oh. ಚೆನ್ನಾಗಿದೆಯಾ? ಸೊ ಇವತ್ತಿನ ಜಾನ್ಸ್ಟನ್ ಕೆನಿಯಾನ್ ಮುಗಿಸ್ಕೊಂಡು ನಾವು ವಾಪಸ್ ಬಸ್ ಶಟಲ್ಸ್ ಬರೋ ಕಡೆ ಹೊರಟ್ವಿ, ಬಿಕಾಸ್ ವಾಪಸ್ ಕ್ಯಾಲ್ಗರಿಗೆ ಹೋಗೋದಿತ್ತು. ಸೊ ಇವತ್ತಿನ ದಿನ ತುಂಬ ಫ್ರೂಟ್ಫುಲ್ ಆಗಿತ್ತು ಆ್ಯಂಡ್ ಬ್ಯೂಟಿಫುಲ್ ಜಾನ್ಸ್ಟನ್ ಕೆನಿಯಾನ್ ನೋಡಿದ್ದು ತುಂಬ ಖುಷಿ ಆಯಿತು. ಆಲ್ದೋ ರೇನಿ ಡೇ ಆಗಿದ್ರೂ ಸಖತ್ ಎಂಜಾಯ್ ಅಂತೂ ಮಾಡಿದ್ವಿ. ಆ್ಯಂಡ್ ಹೋಗ್ತಾ ವಾಪಸ್ ಜರ್ನಿ ಟಯರ್ಡ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ 2 days ಸ್ವರ್ಗದ ಥರ ಅಂತೂ ಇರೋದು ಗ್ಯಾರಂಟಿ. ಸೊ ಗೈಸ್, ನೀವು ನಮ್ಮ ಜೊತೆ ಜಾಯಿನ್ ಆಗಿ. ಸೊ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋಲಿ ಬಾಯ್, ಟೇಕ್ ಕೇರ್.